ಕಲಬುರಗಿ ಜಿಲ್ಲೆಯ ನರೋನಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಎರಡು ಪ್ರಕರಣಗಳಲ್ಲಿ ನಾವು ಕಳ್ಳತನ ಮಾಡಿದ ಪ್ರಾಪರ್ಟಿಯನ್ನು ಮತ್ತು ಆರೋಪಿಯನ್ನು ವಶಪಡಿಸಿಕೊಂಡಿದ್ದೇವೆ. ಮೊದಲನೇದು ಲಾಡ್ ಚಿಂಚೋಲಿಯಲ್ಲಿ 23 ಮೇ 2025 ರಂದು ಮನೆ ಬಾಗಿಲು ಈ ಫಿರ್ಯಾದಿಯ ಮನೆ ಬಾಗಿಲು ಕೊಂಡಿ ಮುರಿದು ಏನು ಲಾಕ್ ಬ್ರೇಕ್ ಮಾಡಿ ಒಳಗಡೆ ಹೋಗ್ಬಿಟ್ಟು ಆಲ್ಮೋಸ್ಟ್ 40 to 50 ಗ್ರಾಮ್ ಆಫ್ ಗೋಲ್ಡ್ ಅನ್ನು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ. ಇದು ಪ್ಲಸ್ ಇದರಲ್ಲಿ ಸಿದ್ದರಾಮ್ ತಂದೆ ಗಿರಿಮಲ್ಲ ಬಾಲಿ ಅಂತ 24 ವರ್ಷ ಅವರು ಒಕ್ಕಲ್ತನ ಮಾಡ್ತಾರೆ. ಆರೋಪಿಯನ್ನು ವಶಪಡಿಸಿಕೊಂಡು ಅವರಿಂದ ನಾವು ಟೋಟಲ್ 20 ಗ್ರಾಮ್ಸ್ ಆಫ್ ಗೋಲ್ಡ್ ಅನ್ನು ರಿಕವರಿ ಮಾಡಲಾಗಿದೆ. ತದನಂತರ ಲಾಡ್ ಚಿಂಚೋಲಿ ಕ್ರಾಸ್ ಕಡೆ ಸಿಮಿಲರ್ ಅದೇ ಏರಿಯಾದಲ್ಲಿ ಬಿರಿಯಾನಿ ಹೋಟೆಲ್ ಹಿಂದ್ ಕಡೆ ಪತ್ರ ಶೆಡ್ ಮುರಿದು ಒಳಗಡೆ ಹೋಗ್ಬಿಟ್ಟು ಮೊಬೈಲ್ ಫೋನು, ಸಿಲಿಂಡರು ಮತ್ತೆ ಎಲ್ಲಾ ಸಾಮಗ್ರಿಯನ್ನು ಕಳ್ಳತನ ಮಾಡಿಕೊಂಡು ಪ್ರಕರಣ ಒಂದು ಮಾರ್ಚ್ ತಿಂಗಳಲ್ಲಿ ದಾಖಲಾಗಿದೆ. ಇದರಲ್ಲಿ ಟೋಟಲ್ ಅಂದಾಜು 16,000 ವರ್ತ್ ಆಫ್ ಮೊಬೈಲ್ ಫೋನು ಮತ್ತು ಸಿಲಿಂಡರ್ ಎಲ್ಲ ಕಳ್ಳತನ ಆಗಿದೆ. ಇದರಲ್ಲಿ ಆರೋಪಿತರಾದ ಶಿವಾನಂದ್ ತಂದೆ ಅರ್ಜುನ್ ಕಾಳೆ 22 ವರ್ಷ, ಹಾರ್ದಿ ಕೂಲಿ ಕೆಲಸ, ಕಮಸೂರ್ ನಾಯಕ್ ತಾಂಡ ಆಲಂದ್ ಇವರನ್ನು ನಾವು ದಸ್ತಗಿರಿ ಮಾಡಿ ಅವರಿಂದ ನಾವು ಟೋಟಲ್ ಪ್ರಾಪರ್ಟಿ ರಿಕವರಿ ಮಾಡಲಾಗಿದೆ. ಸೊ ಈ ಎರಡು ಪ್ರಕರಣಗಳಲ್ಲಿ ನಾವು ಈ ನಮ್ಮ ಆಲಂದ್ ಸಬ್ ಡಿವಿಷನ್ ಡಿವೈಎಸ್ಪಿ ಆಗಿರುವಂತಹ ಬಸವೇಶ್ವರ ಹೀರಾ ಮತ್ತು ಸಿಪಿಐ ಪ್ರಕಾಶ್ ಯಾತ್ನೂರು ಮತ್ತು PSI ಆಗಿರುವ ಸಿದ್ದರಾಮ್ ಮತ್ತು ಅವರು ಸಿಬ್ಬಂದಿ ಆಗಿರುವಂತಹ ಭಗವಂತರಾಯ, ರೇವಣ್ ಸಿದ್ದಪ್ಪ, ಭೀಮಾಶಂಕರ್, ರಾಮ್ಲಿಂಗ್, ಸತೀಶ್, ಶರಣಬಸಪ್ಪ, ಕಲ್ಯಾಣ್ ರಾವ್, ಲಕ್ಷ್ಮೀಪುತ್ರ ಎಲ್ಲ ಸಿಬ್ಬಂದಿ ಸತತವಾಗಿ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿ ಈ ಎರಡು ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತಹ ಎರಡು ಆರೋಪಿಗಳನ್ನು ವಶಪಡಿಸಿಕೊಂಡು ವಿಚಾರಣೆ ಮಾಡಿ ಅವರ ಕಡೆಯಿಂದ ಕಳ್ಳತನ ಆಗಿರುವಂತಹ ಪ್ರಾಪರ್ಟಿಯನ್ನು ರಿಕವರಿ ಮಾಡಿ ಅವರಿಬ್ಬರನ್ನು ನ್ಯಾಯಾಂಗ ಬಂಧನ ಕಳಿಸಿಕೊಡಲಾಗಿದೆ. ಸೊ ಅದರಿಂದ ಈ CPI ಆಲಂದ್ ಮತ್ತು ಅವರು ಟೀಮ್ಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. DYSP ಅವರು ಬರಬೇಕಾಗಿತ್ತು, ಅವರು ಬಂದಿಲ್ಲ, ನೈಟ್ ರೌಂಡ್ ಮಾಡಿದ್ರಿಂದ. ಸಿಮಿಲರ್ಲಿ 1,91,500 ಪ್ರಾಪರ್ಟಿ ಮನೆ ಕಳ್ತನ ಕೇಸಸ್ ಅಲ್ಲ ಸರ್. 3 ಕೇಬಲ್ ಪೈ, 3 ಬಸ್ ಸ್ಟ್ಯಾಂಡ್, 1 ಎಡ್ಬಿಟ್. ಈಗ ಆಲಂದ್ ಸಿಮಿಲರ್ಲಿ ಅದೇ ತರಹ ಆಲಂದ್ ಪೊಲೀಸ್ ಠಾಣೆಯಲ್ಲಿ ಇತ್ತೀಚಿನ ಕಳೆದ 1 ತಿಂಗಳಲ್ಲಿ 7 ಪ್ರಕರಣಗಳು ಅವರು ಕಳ್ಳತನ ಕೇಸಸ್ ಪತ್ತೆ ಆಗಿದೆ. ಟೋಟಲ್ ಅದರಲ್ಲಿ 3 ಕೇಬಲ್ ಕಳ್ಳತನ ಕೇಸಸ್ಸು ಮತ್ತು 3 ಬಸ್ ಸ್ಟ್ಯಾಂಡ್ ಕಡೆ ಆರ್ಡಿನರಿ ಥೆಫ್ಟ್ ಮತ್ತು 1 HBT ಕೇಸಸ್ ಅಲ್ಲಿ ಟೋಟಲ್ ಡಿಟೆಕ್ಟ್ ಮಾಡಿ ಟೋಟಲ್ 1,91,500 ರೂಪೀಸ್ ವ್ಯಾಲ್ಯೂ ಇರುವಂತಹ ಪ್ರಾಪರ್ಟಿ ಮತ್ತು ಮಾಲನ್ನು ಅವರು ಜಪ್ತಿ ರಿಕವರಿ ಮಾಡಲಾಗಿದೆ. ಟೋಟಲ್ ನಮ್ಮ PI ಆಲಂದ್ ಅವರಿಗೆ ಮತ್ತು ಅವರು ಸಿಬ್ಬಂದಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಮೇನ್ಲಿ ಅವರು ಟೀಮ್ ಅಲ್ಲಿ ಭಾಗಿ ಇರುವಂತಹ ಎಲ್ಲ ನನ್ನ ಕಡೆ ಇರಬೇಕಲ್ಲ, ಅವ್ರದ್ದು ಟೋಟಲ್ ಅವ್ರ ಟೀಮ್ ಅಲ್ಲಿ ಕೆಲಸ ಮಾಡಿರುವಂತಹ PI ಶರಣಬಸಪ್ಪ ಕೋಡ್ಲಾ, PSI ಸಂಜೀವ್ ರೆಡ್ಡಿ ಮತ್ತು ಅವರು ಸಿಬ್ಬಂದಿ ಆಗಿರುವಂತಹ ಮೆಹಬೂಬ್ ಶೇಖ್, ಸಚಿನ್, ಸಿದ್ದರಾಮ್, ಜಾಕೀರ್, ವೆಂಕಟ್ರಾವ್ ಇವರೆಲ್ಲ ಒಂದು ಟೀಮ್ ಆಗಿ ಕೆಲಸ ಮಾಡಿ ಕಂಟಿನ್ಯೂಸ್ ಆಗಿ ಲಾಸ್ಟ್ 1 ಮಂತ್ ಅಲ್ಲಿ ಅವರು 7 ಕೇಸಸ್ ಡಿಟೆಕ್ಟ್ ಮಾಡಿದ್ದಾರೆ ಮತ್ತು ಆರೋಪಿತರನ್ನು ನಾವು ವಶಪಡಿಸಿಕೊಂಡು ಅವರನ್ನು ನ್ಯಾಯಾಂಗ ಬಂಧನ ಕಳಿಸಿಕೊಟ್ಟಿದ್ದಾರೆ ಮತ್ತು ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ನಾನು ಎಂಟೈರ್ ಆಲಂದ್ ಪೊಲೀಸ್ ಸ್ಟೇಷನ್ ಟೀಮ್ಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಥ್ಯಾಂಕ್ ಯು. ಟೋಟಲ್ ಒಟ್ಟಾರೆ ಸಾಕಷ್ಟು ಕೇಸಸ್ ಲಾಸ್ಟ್ ಆಲಂದ್ ಮಾತ್ರ 1 ತಿಂಗಳ ಕೇಸಸ್ ಇದು, ಬಟ್ ಅದರ್ವೈಸ್ ಎಲ್ಲ ಅದರ್ ಕೇಸಸ್ ಏನಾಗಿದೆ ಟೋಟಲ್ ಕೇಸಸ್ ಎಲ್ಲ ಲಾಸ್ಟ್ 1 ವೀಕಲ್ಲಿ ಇದು ಪತ್ತೆ ಆಗಿರುವಂಥ ಕೇಸಸ್ಸು. ಸೊ ಒಟ್ಟಾರೆ ನಮ್ಮ ಕಲಬುರಗಿ ಜಿಲ್ಲೆ ಕ್ರೈಮ್ ಟೀಮ್ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಕೇಸಸ್ ಆಲ್ಮೋಸ್ಟ್ ಡಿಟೆಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಎಂಟೈರ್ ಕ್ರೈಮ್ ಟೀಮ್ ಅವ್ರಿಗೂ ನಾನು ಅಭಿನಂದನೆಗಳು ಸಲ್ಲಿಸುತ್ತೇನೆ. ಠಾಣೆ ವ್ಯಾಪ್ತಿಯಲ್ಲಿ 19th January 2025 ರಂದು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಹುಂಡಿಯನ್ನು ಯಾರೋ ಅಪರಿಚಿತರು ಕಳ್ಳತನ ಮಾಡ್ಕೊಂಡು ಹೋಗಿದ್ದರು ಅಂತ ದೂರಿನ ಆಧಾರದ ಮೇಲೆ ಕಾಲಗಿ ಪೊಲೀಸ್ ಠಾಣೆಯಲ್ಲಿ 2/2025 ಒಂದು ಕಳ್ಳತನ ಪ್ರಕರಣ ದಾಖಲಿಸಿಕೊಂಡಿದ್ದು ಇರುತ್ತದೆ. ಬಟ್ ಅದರಲ್ಲಿ ನಮಗೆ ಕ್ಲೂ ಇದು ಸಿಗ್ತಾ ಇರಲಿಲ್ಲ. ಓನ್ಲಿ ನಮಗೆ CCTV ಫುಟೇಜ್ ಬೈಕಲ್ಲಿ ಬಂದು ಕಳ್ಳತನ ಮಾಡ್ಕೊಂಡು ಹೋಗಿರೋದು ನಮಗೆ ಫುಟೇಜ್ ಸಿಕ್ತು. ಬಟ್ ಆದರೂ ನಮಗೆ ಅವ್ರು ಯಾರು ಏನು ಅಂತ ನಮ್ಮದು ಯಾವುದೇ ಥರ ನಮಗೆ ಸುಳಿವು ಯಾವುದು ಸಿಗಲಿಲ್ಲ. ಅದೊಂದು ನಮಗೆ ಚಾಲೆಂಜಿಂಗ್ ಕೇಸ್ ಥರ ಒಂದು ಆಗಿದೆ. ತಮಗೆಲ್ಲರಿಗೂ ಗೊತ್ತಿರ್ಬೋದು, ಆವಾಗೆಲ್ಲ CCTV ಫುಟೇಜ್ ಬೈಕಲ್ಲಿ ಬಂದು
ತೊಗೊಂಡು ಹೋಗಿರೋ ತಾವೆಲ್ಲ ನೋಡಿರ್ತೀರ. ಸೊ ಇದರಲ್ಲಿ ನಾವು ಒಂದು ಟೀಮ್ ಥರ DYSP ಶಾಬಾದ್ ಮತ್ತು ಅವರ ಇನ್ಸ್ಪೆಕ್ಟರ್ ಜಗದೇವಪ್ಪ ಬಾಲ, PSI ತಿಮ್ಮಯ್ಯ ಮತ್ತು ಅವರ ಸಿಬ್ಬಂದಿ ಆಗಿರುವಂಥ ಶ್ರೀನಿವಾಸ್ ರೆಡ್ಡಿ, ಅಂಬರೀಷ್, ಸಂಗಮೇಶ್, ಮೌನೇಶ್, ಮಂಜು, ಶಿವರಾಜ್, ಮಾರುತಿ, ಶ್ರೀಶೈಲ್, ಜಗನ್ನಾಥ್ ಇವರೆಲ್ಲರನ್ನೂ ಸೇರಿಕೊಂಡು ಒಂದು ತಂಡವನ್ನು ರಚಿಸಿದ್ದು ಇರುತ್ತೆ. ಇವರು ಕಂಟಿನ್ಯೂಸ್ ಆಗಿ 5 ತಿಂಗಳ ಕಾಲ ಇದು ಕೇಸ್ ಬೆನ್ನತ್ತಿ ಯಾರು ಮಾಡಿದ್ರು ಏನು ಅಂತ ಅದು ಫೈನಲ್ ಆಗಿ ಅವರನ್ನು ಪತ್ತೆ ಮಾಡಿ ಇದರಲ್ಲಿ ಆರೋಪಿತರಾಗಿರುವಂತಹ ಶೇರ್ ಅಲಿ ತಂದೆ ಮೊಹಮ್ಮದ್ ರಶೀದ್ ಅವರು ಕಾಲ್ಗಿದವರು ಇದ್ದಾರೆ. ಇವರನ್ನು ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡುವ ಸಮಯದಲ್ಲಿ ಇವರು ಈ ಕಳ್ಳತನವನ್ನು ಮಾಡಿಕೊಂಡಿರೋದು ಒಪ್ಕೊಂಡಿರ್ತಾರೆ. ಬಟ್ ಆ ಕಳ್ಳತನ ಮಾಡುವಾಗ ಇವರು ಶೇರ್ ಅಲಿ ಮತ್ತು ಅವರ ಜೊತೆಯಲ್ಲಿ ಅವರ ದೋಸ್ತ ಆಗಿರುವಂತಹ ಕೈಲಾಶ್ ಇವರಿಬ್ಬರೂ ಸೇರಿಕೊಂಡು 19th January 2025 ರಾತ್ರಿ ವೇಳೆಯಲ್ಲಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದು ಆ ಹುಂಡಿಯನ್ನು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಒಪ್ಕೊಂಡಿರುತ್ತದೆ. ಅವರಿಂದ ನಾವು ಟೋಟಲ್ 50,000 ರೂಪೀಸ್ ವಶಪಡಿಸಿಕೊಂಡಿದ್ದಿರುತ್ತದೆ ಮತ್ತು ಅವರು ಉಪಯೋಗಿಸಿರುವಂಥ ಹೀರೋ ಸ್ಪ್ಲೆಂಡರ್ ಗಾಡಿ 20,000, ಒಟ್ಟು 35,000 ವರ್ತ್ ಪ್ರಾಪರ್ಟಿ ನಾವು ರಿಕವರಿ ಮಾಡಿಕೊಂಡು ಅದರಲ್ಲಿ ಮೇಯ್ನ್ ಆರೋಪಿ ಆಗಿರುವಂಥ ಶೇರ್ ಅಲಿ ಅನ್ನೋರನ್ನು ನಾವು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನೆ ಕಳಿಸ್ಕೊಡಲಾಗಿದೆ. ಬಟ್ ಇವರು ಶೇರ್ ಅಲಿ ಹಿನ್ನೆಲೆ ನೋಡಿದರೆ ಈ ಹಿಂದೆ ತಾವು ರಟ್ಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 2024 ವಿಜಯವಾಣಿ ರಿಪೋರ್ಟರ್ ಶಿವರಾಜ್ ವಾಲಿ ಅವ್ರ ಮೇಲೆ ರಾಬರಿ ಅವ್ರ ಕಡೆಯಿಂದ ಒಂದು ಚಾಕು ತೋರಿಸಿ ಅವ್ರ ಕಡೆಯಿಂದ ಮೊಬೈಲ್ ಫೋನು ದುಡ್ಡು ತೊಗೊಂಡು ಹೋಗಿರೋ ಪ್ರಕರಣದಲ್ಲಿ ಒಬ್ಬ ಆರೋಪಿನ ನಾವು ಆವಾಗ ಬಂಧಿಸಲಾಗಿದೆ. ಬಟ್ ಇನ್ನೊಂದು ಆರೋಪಿ ಆವಾಗಿಂದ ತಲೆಮರೆಸ್ಕೊಂಡಿರ್ತಾನೆ. ಆ ಸೆಕೆಂಡ್ ಆರೋಪಿ ಶೇರ್ ಅಲಿ ಈಗ ಈ ಕೇಸಲ್ಲಿ ನಾವು ಅವ್ರನ್ನೇ ದಸ್ತಗಿರಿ ಮಾಡಲಾಗಿದೆ. ಸೊ ಇವರು ಶೇರ್ ಅಲಿ ಒಂದು ನಟೋರಿಯಸ್ ಕ್ರಿಮಿನಲ್ ಇದ್ದಾನೆ. ಅಂದರೆ ಇವನು ಮೊಬೈಲ್ ಫೋನು ಯೂಸ್ ಮಾಡಲ್ಲ, ಮನೆಗೆ ಯಾವಾಗ ಬರ್ತಾನೋ, ಮನೆಗಂತೂ ಬರೋದೇ ಇಲ್ಲ, ಭಾಳ ರೇರಾಗಿ ಮನೆಗೆ ಬರ್ತಾನೋ. ಆಮೇಲೆ ಇವನ ಮೇಲೆ ಕಾಲ್ಗಿ ಪೊಲೀಸ್ ಠಾಣೆಯಲ್ಲಿ 2 ಮೋಟರ್ ಸೈಕಲ್ ಕಳ್ತನ ಪ್ರಕರಣಗಳು ಇದೆ, ಮಾಡ್ಬೋಲ್ ಪೊಲೀಸ್ ಠಾಣೆಯಲ್ಲಿ 2 ರಾಬರಿ ಕೇಸ್ ಇದೆ, ಸೂಲೆಪೇಟ್ ಠಾಣೆಯಲ್ಲಿ 1 ರಾಬರಿ ಕೇಸ್. ಟೋಟಲ್ ಈ ಹಿಂದೆ 5 ಕೇಸಸ್ ಆಗಿದೆ. ಬಟ್ ಈಗ ಪ್ರೆಸೆಂಟ್ ಕಾಲ್ಗಿ ವೀರಭದ್ರೇಶ್ವರ ಟೆಂಪಲ್ ದೇವಸ್ಥಾನ ಇದರ ಜೊತೆ ಅವರು ಇನ್ನೂ 2 ಕೇಸಲ್ಲಿ, ಒಂದು ಮಾಡ್ಬೋಲ್ ಪೊಲೀಸ್ ಠಾಣೆಯಲ್ಲಿ ಜಾರ್ಖಂಡಿ ದರ್ಗಾ ದಂಡೋತಿ ಇದರಲ್ಲಿನೂ ಕಳ್ಳತನ ಮಾಡಿರುವುದು ಒಪ್ಕೊಂಡಿದ್ದಿರುತ್ತದೆ. ತದನಂತರ ಈ ವಿಜಯವಾಣಿ ರಿಪೋರ್ಟರ್ ಮೇಲೂ ಈ ರಾಬರಿ ಕೇಸಲ್ಲಿ ಇವರು ಭಾಗಿಯಾಗಿರುವುದು. ಟೋಟಲ್ 8, ಇವರೆಲ್ಲ ಸೇರಿ 8 ಪ್ರಕರಣ ದಾಖಲಾಗಿರುತ್ತದೆ. ಅದಲ್ಲದೆ ಅವರು 2018 ಒಂದು ಆಕ್ಸಿಡೆಂಟ್ ಕೇಸು ಈ ನ್ಯಾಯಾಲಯದಿಂದ 2021 ನ್ಯಾಯಾಲಯದಿಂದ ತಲೆಮರೆಸಿಕೊಂಡಿರುವುದು ಇರುತ್ತದೆ. ಇದುವರೆಗೂ ಯಾರಿಗೂ ಸತತವಾಗಿ 4 ವರ್ಷದ ಕಾಲ ಯಾರಿಗೂ ಸಿಕ್ಕಿರುವುದು ಇರಲಿಲ್ಲ. ಸೊ ಅವ್ರ ಮೇಲೆ ವಾರೆಂಟು ಇದೆಲ್ಲ ಆಲ್ಮೋಸ್ಟ್ ಪ್ರೊಸೀಡಿಂಗ್ಸ್ ಎಲ್ಲ ಡ್ರಾಪ್ ಆಗಿರುತ್ತದೆ. ಸೊ ಅವ್ರನ್ನ ಅತ್ಯಂತ ಸ್ಮಾರ್ಟ್ ಎಫರ್ಟು, ಹಾರ್ಡ್ ವರ್ಕ್ ಎಫರ್ಟಿಂದ ನಮ್ಮ ಶಾಬಾದ್ ಸಬ್ ಡಿವಿಷನ್ ಮತ್ತು ಕಾಲ್ಗಿ ಸರ್ಕಿಲು, ಕಾಲ್ಗಿ ಪೊಲೀಸ್ ಸ್ಟೇಷನ್ ಟೀಮ್ ಅವರು ವಶಪಡಿಸಿಕೊಂಡು ದಸ್ತಗಿರಿ ಮಾಡಿದ್ದು ಇರುತ್ತದೆ. ಸೊ ಅದರಿಂದ ನಾನು ಎಲ್ಲ ಶಾಬಾದ್ ಟೀಮು, ಕಾಲ್ಗಿ ಸರ್ಕಿಲ್ ಮತ್ತು ಕಾಲ್ಗಿ PS ಟೀಮು ಮತ್ತು ಅವರ ಸಿಬ್ಬಂದಿ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಥ್ಯಾಂಕ್ ಯು. ಕಲಬುರಗಿ ಜಿಲ್ಲೆಯ ಜೀವರ್ಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬನಮಿ ಗ್ರಾಮದಲ್ಲಿ ಒಂದು ಕಳ್ಳತನ ಪ್ರಕರಣ ದಾಖಲಾಗಿದೆ 17 May 2025 ರಂದು. ಈ ಫಿರ್ಯಾದಿದಾರರು ಬಂದು ಶ್ರೀ ಕರುಣಸಾಗರ್ ತಂದೆ ನಾಗಣ್ಣ ಗಡೇದ್ ಅಂತ ಆಂದೋಲ ಗ್ರಾಮದವರು. ಇವರು ಬನಮಿ ಗ್ರಾಮದಲ್ಲಿ ಮಹೇಶ್ ಪಾಟೀಲ್ ಇವರ ಮನೆಯಲ್ಲಿ ಮದುವೆ ಕಾರ್ಯಕ್ರಮಕ್ಕೆ ಬಂದಾಗ ಅವರು ಈ ಗೋಲ್ಡ್ ಏನಿದೆಯೋ ಅವ್ರ ಗೋಲ್ಡ್ ಅರೌಂಡ್ 17 ತೊಲ ಗೋಲ್ಡ್ ಮದುವೆಗಂತೂ ತಂದಿರ್ತಾರೆ ಹಾಕ್ಕೋಬೇಕು ಅಂತ ಅವರು ನೈಟ್ ಸಮಯದಲ್ಲಿ ಒಂದು ಬ್ಯಾಗಲ್ಲಿಟ್ಟು, ಅದು ಆಲ್ಮೋಸ್ಟ್ ಒಂದು ಕರವಸ್ತ್ರದಲ್ಲಿ ಕಟ್ಟಿ ಮನೆಯಲ್ಲಿ ಇರುವ ಬ್ಯಾಗ್ದಲ್ಲಿ ಇಟ್ಟಿರ್ತಾರೆ. ಇದ್ದಾಗ ನೈಟ್ ಅವರು ರೆಸ್ಟ್ ಮಾಡ್ತಾ ಇದ್ದಾಗ ಆ ಬ್ಯಾಗ್ ಬೆಳಿಗ್ಗೆ ಎದ್ದು ನೋಡಲಾಗಿ ಅವರು ನೈಟ್ ಆಲ್ಮೋಸ್ಟ್ ನಿದ್ದೆ ಮಾಡಬೇಕಾದ್ರೆ ಅವ್ರು 3 o'clock ಆಗಿರುತ್ತೆ, ರೆಸ್ಟ್ ಮಾಡಿರ್ತಾರೆ. ಮತ್ತು ಬೆಳಿಗ್ಗೆ 5 ಗಂಟೆಗೆ ಎದ್ದು ನೋಡಿದಾಗ ಅವರು ಬ್ಯಾಗಲ್ಲಿರುವಂತಹ ಚಿನ್ನಾಭರಣಗಳು ಕಳುವಾಗಿದೆ ಅಂತ ಬಂದು ಸ್ಟೇಷನಲ್ಲಿ ದೂರು ನೀಡಿರ್ತಾರೆ. ನಾವು ಅದು ಕಳ್ಳತನ ಪ್ರಕರಣ ದಾಖಲಿಸಿಕೊಂಡಿರ್ತೇವೆ. ಟೋಟಲ್ 17 ತೊಲೆ ಬಂಗಾರ ಆಭರಣಗಳನ್ನು ಕಳ್ಳತನ ಆಗಿರುತ್ತದೆ. ತದನಂತರ ಇವರು DYSP ರೂರಲ್ ಶ್ರೀ N ಲೋಕೇಶ್ವರಪ್ಪ ಮತ್ತು ಇನ್ಚಾರ್ಜ್ DYSP ಶಂಕರಗೌಡ ಪಾಟೀಲ್ ಮತ್ತು CPI ರಾಜಾ ಸಾಬ್ ನಡಾಫ್ ಮತ್ತು PSI ಗಜಾನನ್ ಬಿರಾದಾರ್ ಮತ್ತು ಇನ್ನೋರ್ವ PSI ಕಲಾವತಿ PSI ಅವರು ಮತ್ತು ಸಿದ್ದರಾಮ್ HC, ಬಾಗಪ್ಪ HC, ಚಂದ್ರಮ್ಮ HC ಇವರೆಲ್ಲ ಸೇರಿ ಒಂದು ಟೀಮಾಗಿ ಫಾರ್ಮ್ ಮಾಡಿದ ಮೇಲೆ
ಟೋಟಲ್ ಈ ಮದುವೆಗಂತೂ ಎಷ್ಟು ಜನ ಬಂದಿದ್ದಾರೋ, ಯಾಕಂದರೆ ಮದುವೆ ಮನೆಯಲ್ಲಿ ಕಳ್ಳತನ ಆಗಿದರೆ ಆದಷ್ಟು ಮದುವೆಗೆ ಬಂದಿದ್ದವರೇ ಮಾಡಿರ್ತಾರೆ, ಬೇರೆಯವರು ಬರಲಿಕ್ಕೆ ಸಾಧ್ಯತೆಗಳಿಲ್ಲ ಅನ್ನೋ ನಾವು ಒಂದು ಅನಾಲಿಸಿಸಿಂದ ಆ ಮನೆಗೆ ಯಾರ್ಯಾರು ಬಂದಿದ್ದಾರೋ ಅನ್ನೋದು ಒಂದು ಮಾಹಿತಿ ಸಂಗ್ರಹಿಸಿ ಅದರಲ್ಲಿ ಯಾರ್ಯಾರ ಮೇಲೆ ಸಂಶಯ ಇದೆ, ಯಾರ್ಯಾರ್ದು ದುಡ್ಡಿನ ವ್ಯವಹಾರ ಇದೆ ಅದೆಲ್ಲ ಟ್ರ್ಯಾಕ್ ಮಾಡಿ ಫೈನಲ್ ಆಗಿ ಒಬ್ಬರು ರೇಣುಕಾ ಗಂಡ ಶರಣಬಸಪ್ಪ ಗುಳೇದನ್ನ 39 ಇಯರ್ಸು, ಹೌಸ್ ವೈಫ್ ಕಟ್ಟಿ ಸಂಗಾವಿ ಜೀವರ್ಗಿ, ಇವ್ರ ಮೇಲೆ ನಮಗೆ ಸಂಶಯ ಬಂದಾಗ ಅವ್ರು ನಾವು ವಶಕ್ಕೆ ಪಡಿಸ್ಕೊಂಡು ವಿಚಾರಣೆ ಮಾಡಿದ್ದೀವಿ. ಯಾಕಂದರೆ ಅವನ್ನೆಲ್ಲ ನಾವು ಆಲ್ಮೋಸ್ಟ್ ಮದುವೆಗೆ ಬಂದವ್ರನ್ನೆಲ್ಲರನ್ನ ಎಲ್ಲ ರೀತಿಯಿಂದ ಅವ್ರನ್ನೇ ಎಲಿಮಿನೇಟ್ ಮಾಡಿ ಫೈನಲ್ ಆಗಿ ಇವರೇ ಮಾಡಿರ್ತಾರೆ ಅಂತ ನಾವು ಸ್ಟ್ರಾಂಗ್ ಸಂಶಯದ ಮೇಲೆ ಇವರನ್ನೇ ವಶಪಡಿಸ್ಕೊಂಡು ವಿಚಾರಣೆ ಮಾಡಿದಾಗ ಅವರು ಒಪ್ಕೊಂಡಿದ್ದು ಇರುತ್ತದೆ. ಅವರು ಅವರು ರಿಲೇಟಿವ್ ಆಗ್ತಾರೆ, ಯಾರು ಫಿರ್ಯಾದಾರರಿದ್ದಾರೋ ಅವ್ರಿಗೆ ಸಂಬಂಧಿಕರು ಆಗ್ತಾರೆ, ಪ್ಲಸ್ ಆ ಮದುವೆ ಅಟೆಂಡ್ ಮಾಡಲಿಕ್ಕೂ ಬಂದಿರ್ತಾರೆ. ಸೊ ಅವರು ಈ 17 ತೊಲ ಗೋಲ್ಡನ್ನು ಅವರು ಕಳ್ಳತನ ಮಾಡಿಕೊಂಡಿರೋದ್ರ ಬಗ್ಗೆ ಒಪ್ಕೊಂಡಿರ್ತಾರೆ. ಬಟ್ ಯಾಕೆ ರೀಸನ್ ಏನು ಅಂದರೆ ಅವ್ರದ್ದು ಸ್ವಲ್ಪ ಬಿ ಸಿ ಅಲ್ವಾ, ಚೀಟಿ ವ್ಯಾಪಾರ ಇದೆ ಮತ್ತು ಅಮೌಂಟು ಟ್ರಾನ್ಸಾಕ್ಷನ್ಸ್ ಮಾಡೋದು, ಸ್ವಲ್ಪ ಸಾಲ ಎಲ್ಲ ಮಾಡಿಕೊಂಡಿದ್ದಾರೆ ಅವರು. ಅದರಿಂದ ಪ್ಲಸ್ ಲೈಫ್ ಸ್ಟೈಲು ಅವ್ರದ್ದು ಒಂಚೂರು ಲ್ಯಾವಿಶ್ ಲೈಫ್ ಸ್ಟೈಲ್ ತರಹನೂ ಇದೆ ಅವ್ರದ್ದು. ಸೊ ಇದೆಲ್ಲ ಅವ್ರಿಗೆ ದುಡ್ಡಿನ ಆಶೆದಿಂದ ಈಸಿಯಾಗಿ ಸಿಗುತ್ತೆ. ಮತ್ತು ಮದುವೆ ಮನೆಯಲ್ಲಿ ಜನ ಭಾಳ ಇರ್ತಾರೆ, ಅದರಲ್ಲಿ ಕಳ್ಳತನ ಮಾಡಿದರೆ ನಮ್ಮ ಮೇಲೆ ಸಂಶಯ ಬರುವುದಿಲ್ಲ, ಆಚೆದವ್ರ ಮೇಲೆ ಹಾಕ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ಟಿಂದ ಅವ್ರು ಈ ಕಳ್ಳತನ ಮಾಡಿರೋದ್ರ ಬಗ್ಗೆ ಒಪ್ಕೊಂಡಿರ್ತಾರೆ. ಅಂದರೆ ಅವ್ರ ಮೈನ್ ಇಂಟೆನ್ಷನ್ ಏನಂದರೆ ಮದುವೆಗೆ ಬಂದಾಗ ಸಂಬಂಧಿಕರ ಮೇಲೆ ಡೌಟ್ ಪಡೋದು ಕಡಿಮೆ ಇರುತ್ತೆ, ಆಚೆದವ್ರ ಮೇಲೆ ಡೌಟ್ ಪಡ್ತಾರೆ. ಮತ್ತು ಮದುವೆ ಮನೆಯಲ್ಲಿ 100 ಜನ ಇರ್ತಾರೋ, ಸೊ ಯಾರು ಅಂತ ಕಂಡುಹಿಡಿಯೋದು ಭಾಳ ಕಷ್ಟ. ಇದೇ ನಮಗೆ ಈಸಿ ಅವಕಾಶ. ಮತ್ತು ಆ ಸಮಯದಲ್ಲಿ ಅವರು ಗೋಲ್ಡೆಲ್ಲ ಇಟ್ಟು ಯಾರೂ ಇರೋದಿಲ್ಲ, ರೂಮಲ್ಲಿ ಮಲಗಿರ್ತಾರೋ, ಇಮಿಡಿಯೇಟಾಗಿ ಈಸಿ ಪಿಕ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಅದೆಲ್ಲ ವಾಚ್ ಮಾಡಿ ಯಾರಿಗೂ ಸಿಗಲ್ಲ ಅನ್ನೋ ಒಂದು ಉದ್ದೇಶದಿಂದ ಅವರು ಈ ಕಳ್ಳತನ ಮಾಡಿದ್ದಾರೆ. ಮತ್ತು ಅವರು ಮನೆಯಲ್ಲಿ ಎಲ್ಲ 17 ತೊಲ ಹಂಗೆ ಇಟ್ಕೊಂಡಿದ್ರು. ಇಮಿಡಿಯೇಟಾಗಿ ನಾವು ಇದು ಮಾಡಿದರೆ ಎಲ್ಲರಿಗೂ ಡೌಟ್ ಬರುತ್ತೆ ಅಂತ ಇನ್ನು ಕೆಲವು ತಿಂಗಳಾದಮೇಲೆ ಅದೆಲ್ಲ ನಾವು ಡಿಸ್ಪೋಸ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇಟ್ಕೊಂಡಿರ್ತಾರೆ. ನಮ್ಮ ಏನು ರೂರಲ್ ಟೀಮ್ ಯಾರಿದ್ದಾರೆ ಅವರೆಲ್ಲ ಇಮಿಡಿಯೇಟಾಗಿ ಹೋಗ್ಬಿಟ್ಟು ಅವ್ರನ್ನ ವಶಪಡಿಸ್ಕೊಂಡು ಅವರು ತೋರಿಸಿರೋ ಜಾಗಕ್ಕೆ ಹೋಗ್ಬಿಟ್ಟು ಆ 17 ತೊಲ ಗೋಲ್ಡ್ ಇಂಟ್ಯಾಕ್ಟ್ ಏನಿದೆಯೋ ತೊಗೊಂಡು ಬಂದು ರಿಕವರಿ ಮಾಡಿದ್ದಾರೆ. ನಾನು ಈ ಆಲ್ಮೋಸ್ಟ್ ಸತತವಾಗಿ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡಿ ಎಲ್ಲ ಅವರು ಮದುವೆಗೆ ಯಾರ್ಯಾರು ಬಂದಿದ್ದಾರೆ ಎಲ್ಲ ಐಡೆಂಟಿಫೈ ಮಾಡಿ ಅವ್ರ ಮೇಲೆ ನಿಗಾ ಇಟ್ಟು ಫೈನಲ್ ಆಗಿ ಆರೋಪಿನಿ ವಶಪಡಿಸ್ಕೊಂಡು 17 ತೊಲ ಗೋಲ್ಡ್ ರಿಕವರಿ ಮಾಡಿದ್ದ ಎಲ್ಲ ರೂರಲ್ ಸಬ್ ಡಿವಿಷನ್ ಟೀಮ್ ಅವ್ರಿಗೆ ನಾನು ಅಭಿನಂದನೆಗಳನ್ನು